ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮೇ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ತಲುಪುತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಮೇ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿ ನೋಡೋಣ. 1ನೇ ತಾರೀಕು 5ನೇ ತಿಂಗಳು 2024ಕ್ಕೆ ವೃಷಭ ರಾಶಿಗೆ ಗುರುಗ್ರಹವು ಬದಲಾವಣೆ ಆಗ್ತಾ ಇದೆ. ಈ ಗುರುಗ್ರಹವು ವೃಷಭ ರಾಶಿಗೆ ಬದಲಾವಣೆ ಆಗುವುದರಿಂದ ಯಾವ್ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ನೀವು ಅನುಭವಿಸಬಹುದು ಅನ್ನೋದನ್ನು ಈಗಾಗಲೇ ನಾನು ಗುರುಬಲ 2024 ಅನ್ನುವಂತಹ ವಿಡಿಯೋನಲ್ಲಿ ಹೇಳಿದ್ದೀನಿ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಆ ಲಿಂಕಿನ ಸಹಾಯದಿಂದ ನೋಡಬಹುದು. ಅಥವಾ ಶಂಕರಾನಂದ ಯೂಟ್ಯೂಬ್ ವಾಹಿನಿಗೆ ಭೇಟಿ ಕೊಟ್ಟರೆ ಅಲ್ಲಿ ನಿಮಗೆ ಎಲ್ಲ ರಾಶಿಯ ವಿಡಿಯೋಗಳು ಸಹ ಸಿಗುತ್ತೆ. ಅದರ ಬಗ್ಗೆ ಗುರುಬಲದ ಬಗ್ಗೆ ನೀವು ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇನ್ನು 10ನೇ ತಾರೀಕು 5ನೇ ತಿಂಗಳು 2024ಕ್ಕೆ ಮೇಷರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. 14ನೇ ತಾರೀಕು 5ನೇ ತಿಂಗಳು 2024ಕ್ಕೆ ರವಿಯು ವೃಷಭ ರಾಶಿಗೆ ಪ್ರವೇಶ ಮಾಡಿ ವೃಷಭ ಸಂಕ್ರಮಣವಾಗ್ತಾ ಇದೆ. ಇನ್ನು 19ನೇ ತಾರೀಕು 5ನೇ ತಿಂಗಳು 2024ಕ್ಕೆ ಶುಕ್ರ ತನ್ನ ಸ್ವಕ್ಷೇತ್ರವಾಗಿರ್ತಕ್ಕಂತಹ ವೃಷಭ ರಾಶಿಗೆ ಬಂದು ಅಲ್ಲಿ ಗುರುವಿನ ಜೊತೆಗೆ ಸೇರ್ತಾ ಇರ್ತಕ್ಕಂತಹದ್ದು. ಗುರು ಶುಕ್ರ ರವಿ ಗ್ರಹದ ಒಟ್ಟಾರೆ ಸಂಯೋಗ ತುಂಬ ಚೆನ್ನಾಗಿ ಆಗ್ತಾ ಇದೆ. ಇಲ್ಲಿ 31ನೇ ತಾರೀಕಿನಂದು ಬುಧ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ನೋಡಿ, ಈ ಎಲ್ಲ ರಾಶಿಗಳ ಸಂಚಾರದ ಫಲಗಳು ಯಾವ ರೀತಿಯಾಗಿರ್ತಕ್ಕಂತಹ ಫಲಾನುಫಲಗಳನ್ನು ಕೊಡಬಹುದು ಅನ್ನುವಂತಹ ಮಾಹಿತಿಯನ್ನು ನೋಡೋಣ. ಅದರ ಜೊತೆಗೆ ಈ ಮಾಸದ ವಿಶೇಷತೆ ಅಂತ ನೋಡಿದ ಸಂದರ್ಭದಲ್ಲಿ 10ನೇ ತಾರೀಕಿಗೆ ಅಕ್ಷಯ ತದಿಗೆ ಇರತಕ್ಕಂಥದ್ದು. ಎಲ್ಲರೂ ಸಹ ಅಕ್ಷಯ ತದಿಗೆಯಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಿ ದೇವರನ್ನು ಒಲಿಸಿಕೊಳ್ತಕ್ಕಂತಹ ಕೆಲಸವನ್ನು ಮಾಡ್ಕೊಳ್ಳಿ. ಅದರಿಂದ ನಿಮ್ಗೆ ಸಂಪೂರ್ಣವಾದ ಅನುಗ್ರಹ ಉಂಟಾಗ್ತದೆ. ಎಷ್ಟೋ ಜನರಿಗೆ ಈ ಅಕ್ಷಯ ತದಿಗೆ ದಿವಸ ಚಿನ್ನ ಖರೀದಿ ಮಾಡಿದರೆ ಅಕ್ಷಯವಾಗುತ್ತೆ ಅನ್ನುವಂತಹ ಭಾವನೆ ಇದೆ. ಆದರೆ ಅದು ಖಂಡಿತವಾಗಿಯೂ ನಿಮ್ಮ ಮನಸ್ಸಿನ ತಪ್ಪು ಭಾವನೆಗಳೇ ಹೊರತು ಅದಕ್ಕೆ ಯಾವುದೇ ರೀತಿಯಾಗಿರತಕ್ಕಂತಹ ಶಾಸ್ತ್ರದ ಆಧಾರ ಖಂಡಿತವಾಗಿಯೂ ಇಲ್ಲ. ಅಕ್ಷಯ ತದಿಗೆ ಎಂದು ಚಿನ್ನವನ್ನು ಕೊಂಡುಕೊಂಡ್ರೆ ಒಳ್ಳೆಯದಾ ಅಂತ ತುಂಬ ಜನ ಕೇಳಿದ್ದೀರಿ. ಹೌದು, ಚಿನ್ನವನ್ನು ಕೊಂಡುಕೊಂಡ್ರೆ ಒಳ್ಳೆಯದು. ಆದರೆ ಯಾರಿಗೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಅಂಗಡಿಯವನಿಗೆ ಹೊರತು ನಿಮಗಂತೂ ಖಂಡಿತ ಅಲ್ಲ. ಹಾಗಾಗಿ ನಿಮಗೆ ಇಚ್ಛೆ ಇದ್ದರೆ, ನಿಮಗೇನಾದರೂ ಒಡವೆಗಳನ್ನು ತೆಗೆದುಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ತೆಗೆದುಕೊಳ್ಳಿ. ಅಕ್ಷಯ ತದಿಗೆಯ ಹೆಸರನ್ನೇ ಇಟ್ಕೊಂಡು ಮಾತ್ರ ತಗೊಳ್ಳೋದಕ್ಕೆ ಹೋಗೋದು ಬೇಡ. ಅದರಿಂದ ಯಾವುದೇ ರೀತಿಯಾಗೂ ಅನುಕೂಲಗಳೇನೂ ಇಲ್ಲ. ಇತ್ತೀಚೆಗೆ 1-2 ದಶಕದಿಂದ ಈ ಆಚರಣೆ ಹುಟ್ಕೊಂಡಿದೆಯೇ ಹೊರತು ಪೂರ್ವಕಾಲದಲ್ಲಿ ಅದೆಲ್ಲ ಏನೂ ಇರಲಿಲ್ಲ. ಅದರ ಜೊತೆಗೆ ಇನ್ನು 8ನೇ ತಾರೀಕು 5ನೇ ತಿಂಗಳು 2024ಕ್ಕೆ ವಿಶೇಷವಾಗಿ ನಡೀತಾ ಇರತಕ್ಕಂತಹ ಶ್ರೀ ಲಲಿತಾ ಮಹಾಯಾಗ. ನಿಮ್ಮೆಲ್ಲರ ಸಂಕಷ್ಟಗಳು ದೂರ ಆಗಬೇಕು, ನೋವುಗಳು ಆಚೆ ಹೋಗಬೇಕು, ನಲಿವುಗಳು ನಿಮ್ಮ ಬದುಕಿನ ಒಳಗಡೆ ಬರಬೇಕು, ಉದ್ಯೋಗದಲ್ಲಿ ಉದ್ಯಮದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗಬೇಕು. ಮಾಟ ಮಂತ್ರ ಕೃತಿಮ ದೋಷಗಳಿಂದ ಬಳಲ್ತಾ ಇದ್ದರೆ ಅದರಿಂದೆಲ್ಲ ನೀವು ಹೊರಗಡೆ ಬಂದು, ಆ ದೋಷಗಳಿಂದೆಲ್ಲ ಹೊರಗಡೆ ಬಂದು ಸುಖವಾದಂತಹ ವಾತಾವರಣ ನಿಮ್ಮ ಬದುಕಿನಲ್ಲಿ ಇರಬೇಕು ಅಂತ ಹೇಳಿ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಒಂದು ಸ್ವಲ್ಪ ಅಲ್ಲ, ಅಲ್ಪ ವಿರಾಮವಲ್ಲ, ಪೂರ್ಣ ವಿರಾಮವನ್ನು ಇಡಬೇಕು. ಅದರ ಜೊತೆಗೆ ಈಗಾಗಲೇ ಬಿರು ಬೇಸಿಗೆಯ ಕಾಲ, ವಿಪರೀತವಾಗಿರ್ತಕ್ಕಂತಹ ಈ ಬಿರು ಬೇಸಿಗೆಯ ಕಾಲಕ್ಕೆ ಎಲ್ಲರಿಗೂ ಸಹ ಉನ್ನತವಾಗಿರ್ತಕ್ಕಂತಹ ಜೀವಗಳು ಉಳಿಬೇಕು ಅಂದರೆ ಮಳೆ ಚೆನ್ನಾಗಿ ಆಗಬೇಕು, ಆಹಾರ ಚೆನ್ನಾಗಿ ಬೆಳಿಬೇಕು, ನದಿಗಳು ಮೈದುಂಬಿ ಹರಿಬೇಕು, ಕೆರೆಕಟ್ಟೆ ಬಾವಿಗಳೆಲ್ಲ ತುಂಬಿ ತುಳುಕಬೇಕು. ಅದಕ್ಕೆ ವರುಣದೇವರ ಅನುಗ್ರಹವಾಗಬೇಕು. ಮನುಷ್ಯನ ಸಂಕಷ್ಟಗಳು ಕಳೆದು ವರುಣದೇವರು ಸಂಪೂರ್ಣ ಕೃಪಾಶೀರ್ವಾದವನ್ನು ನಮ್ಮ ಮೇಲೆ ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ ಕಮಲದ ಹೂಗಳ ಆಹುತಿಯನ್ನು ಕೊಟ್ಟು ನಾವು ಇಲ್ಲಿ ಮಾಡ್ತಾ ಇರತಕ್ಕಂಥದ್ದು. ಕಮಲದ ಹೂಗಳ ಆಹುತಿ ಅಂತ ಹೇಳಿದ್ರೆ ವಿಶೇಷವಾಗಿ ವರುಣನ ಆಕರ್ಷಣೆ ನೋಡಬಹುದು. ಖಂಡಿತವಾಗಿ ಒಂದು ಪವಾಡ ನಡೆಯುತ್ತೆ. ಅಮ್ಮನವರು ಖಂಡಿತವಾಗಿಯೂ ನಡೆಸ್ಕೊಟ್ಟೇ ಕೊಡ್ತಾರೆ. ಇದಾದ ನಂತರದಲ್ಲಿ ವರುಣದೇವರು ತುಂಬ ಚೆನ್ನಾಗಿ ಅನುಗ್ರಹ ಮಾಡೇ ಮಾಡ್ತಾರೆ. ವರುಣದೇವರ ಆ ಅನುಗ್ರಹ ನಮಗಂತೂ ಬಹಳ ಸಂತೋಷ ಕೊಡುತ್ತೆ. ಮುಂದಿನ ದಿನಮಾನಗಳಲ್ಲಿ ನೀವೇ ನೋಡ್ತೀರಿ. ಆ ಯಾಗಕ್ಕೆ ತಾವೆಲ್ಲರೂ ಸಹ ಬರಬೇಕು ಅಂತಂದರೆ ಎಲ್ಲಿ ಬರಬೇಕು? ಪಶ್ಚಿಮ ವಾಹಿನಿ ಶ್ರೀರಂಗಪಟ್ಟಣ ಮೂಲ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಹೋಗೋ ಮುಖ್ಯ ರಸ್ತೆಯ ಬಲಭಾಗದಲ್ಲೇ ಬರುತ್ತೆ. ಅಲ್ಲಿ ಬಂದು
ನೀವು ದೇವರ ಕೃಪೆಗೆ ಪಾತ್ರರಾಗಬಹುದು. ಅಲ್ಲಿ ಬಂದಂಥವರು ವಿಶೇಷವಾಗಿ ನಿಮ್ಮ ಶಕ್ತ್ಯಾನುಸಾರ ಪೂಜೆಗಳನ್ನು ಮಾಡಿಸ್ಕೊಳ್ಬಹುದು. ಅದೇ ರೀತಿಯಾಗಿ ಮಾಡಿಸೋಕೆ ಸಾಧ್ಯವೇ ಇಲ್ಲ ಅಂದವರು ಕಡೇ ಪಕ್ಷ ಬಂದು ಅಮ್ಮನವರ ದರ್ಶನವನ್ನು ಮಾಡಿಕೊಂಡು ಅಮ್ಮನವರ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಮುಂದೆ ನಿಮಗೆ ಮಾಡುವ ಶಕ್ತಿ ಅಮ್ಮನವರೇ ಕೊಡ್ತಾರೆ. ಏನು ಯೋಚನೆ ಮಾಡೋದು ಬೇಡ. ದಿನಾಂಕ 8ನೇ ತಾರೀಕು 5ನೇ ತಿಂಗಳು 2024 ನಡೀತಕ್ಕಂತಹ ಈ ವಿಶೇಷವಾಗಿರ್ತಕ್ಕಂತಹ ಲಲಿತಾ ಮಹಾಯಾಗಕ್ಕೆ ತಾವೆಲ್ಲರೂ ಬಂದು ಪಾಲ್ಗೊಳ್ಳಬಹುದು. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳೇನಾದರೂ ಬೇಕು ಅಂತ ಹೇಳಿದ್ರೆ ಇಲ್ಲೇ ಇರತಕ್ಕಂತಹ ಫೋನ್ ನಂಬರ್ಗೆ ನೀವು ಒಂದು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಅದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಕಳಿಸ್ಕೊಡ್ತಾರೆ. ಇನ್ನು ಈ ಗ್ರಹದ ಸಂಚಾರದಿಂದಾಗಿ ಈ ತಿಂಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಫಲಾನುಫಲಗಳನ್ನು ಕಟಕರಾಶಿಯವರು ಕರ್ಕಾಟಕ ರಾಶಿಯವರು ಅನುಭವಿಸ್ತೀರಿ ಅಂತ ಹೇಳಿದರೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ಮಾಸವನ್ನು ನೋಡೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಹೊಸದಾಗಿರ್ತಕ್ಕಂತಹ ಉದ್ಯಮವನ್ನು ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭ ಮಾಡ್ಕೊಳ್ಳೋದಕ್ಕೆ ಸ್ವಂತ ವ್ಯಾಪಾರವನ್ನು ಪ್ರಾರಂಭ ಮಾಡ್ಕೊಳ್ಳೋದಕ್ಕೂ ಸಹ ಇದು ತುಂಬ ಚೆನ್ನಾಗಿರುವಂತಹ ತಿಂಗಳಾಗಿದೆ. ವ್ಯವಸಾಯವನ್ನು ಮಾಡ್ತಕ್ಕಂಥವ್ರಿಗೆ ಯಥೇಚ್ಛವಾಗಿರ್ತಕ್ಕಂತಹ ಧನದ ಆಗಮನಗಳು ಧನದ ಲಾಭಗಳು ಉಂಟಾಗ್ತವೆ. ಪಶುಸಂಗೋಪನೆಯಲ್ಲಿ ತೊಡಗಿರ್ತಕ್ಕಂಥವರಿಗೆ ಅದೇ ರೀತಿಯಾಗಿ ಕೃಷಿ ಉತ್ಪನ್ನಗಳ ಮಾರಾಟಗಾರರಿಗೂ ತುಂಬ ದೊಡ್ಡದಾಗಿರ್ತಕ್ಕಂಥ ಲಾಭಾಂಶಗಳನ್ನು ಈ ತಿಂಗಳು ಮೇ ತಿಂಗಳಲ್ಲಿ ನೋಡಬಹುದು. ಕರ್ಕಾಟಕ ರಾಶಿಯವರು ಹೊಸ ವಾಹನಗಳ ಖರೀದಿ ಮಾಡ್ತಕ್ಕಂತಹ ಯೋಗಗಳಿದೆ. ಹೊಸದಾಗಿ ನೀವು ಈ ಮನೆ ಆಸ್ತಿ ಜಮೀನನ್ನು ಖರೀದಿ ಮಾಡ್ತಕ್ಕಂತಹ ಯೋಗದ ಫಲಗಳು ಭೂಮಿಯ ಯೋಗ ನಿಮಗೆ ತುಂಬಾ ಭದ್ರವಾಗಿ ಇರ್ತಕ್ಕಂಥದ್ದು ಈ ತಿಂಗಳಲ್ಲಿ ಇದೆ. ತುಂಬ ದೊಡ್ಡ ದೊಡ್ಡ ಜನರ ಪರಿಚಯವಾಗ್ತಕ್ಕಂತಹ ಸಾಧ್ಯತೆಗಳು ಸಹ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಇರ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ಪ್ರಗತಿಯನ್ನು ನೋಡ್ತೀರಿ. ಒಳ್ಳೆ ರೀತಿಯಾದಂತಹ ಬೆಳವಣಿಗೆಗಳು ನಿಮಗೆ ಈ ಒಂದು ತಿಂಗಳಲ್ಲಿ ಉಂಟಾಗುತ್ತೆ. ಹಣ ತುಂಬ ಚೆನ್ನಾಗಿ ಹೊಳೆಯ ರೀತಿಯಲ್ಲಿ ಹರಿದು ಬರ್ತಕ್ಕಂತಹ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗೆ ಈ ಒಂದು ತಿಂಗಳಿನಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ನಿಮಗೆ ಈಗ ಲಾಭಸ್ಥಾನದಲ್ಲಿ ಇರುವಂತಹ ಗುರುವಿನ ಸಂಪೂರ್ಣವಾದಂತಹ ಆಶೀರ್ವಾದಗಳು ಬೇರೆ ಸಿಗ್ತಕ್ಕಂತಹದ್ದು. ಒಟ್ಟಾರೆ ಈ ಒಂದು ತಿಂಗಳು ನಿಮಗೆ ಅತ್ಯಂತ ವೈಭೋಗದ ಮತ್ತು ವೈಭವೀಪೂರ್ಣವಾಗಿರ್ತಕ್ಕಂತಹ ತಿಂಗಳಾಗಿರುತ್ತೆ. ಸರ್ಕಾರಿ ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಹೊಗಳಿಕೆ ಸಿಗ್ತಕ್ಕಂತಹದ್ದು. ನಿಮ್ಮನ್ನು ಹೊಗಳ್ತಾರೆ, ಒಳ್ಳೆ ರೀತಿಯಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ ಅಂತ ಹೇಳಿ ಪ್ರಶಂಸೆಗಳನ್ನು ಕೊಡ್ತಕ್ಕಂತಹ ಒಂದು ತಿಂಗಳಾಗಿರುತ್ತೆ. ವೃತ್ತಿಯಲ್ಲಿ ಬಡ್ತಿಗಳನ್ನು, ಉದ್ಯೋಗದಲ್ಲಿ ನಿಮ್ಮ ಭತ್ಯೆಯ ಹೆಚ್ಚಳಗಳನ್ನು ನೋಡುವಂತಹ ತಿಂಗಳಾಗಿರುತ್ತೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ. ಕುಟುಂಬದಲ್ಲಿ ಬಹಳ ನೆಮ್ಮದಿಯುತವಾಗಿರ್ತಕ್ಕಂತಹ ವಾತಾವರಣವನ್ನು ಈ ಒಂದು ತಿಂಗಳಿನಲ್ಲಿ ಮೇ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರು ನೋಡಬಹುದು. ಸ್ವಲ್ಪ ಧರ್ಮ ಕಾರ್ಯಗಳನ್ನು ಮಾಡ್ತೀರಿ, ದೈವ ಕಾರ್ಯಾಸಕ್ತರಾಗಿರ್ತೀರಿ. ವೆಚ್ಚಗಳು ನಿಮಗೆ ಕಡಿಮೆಯಾಗಿರುತ್ತೆ, ಆದರೆ ಆದಾಯ ಅಂತೂ ತುಂಬಾ ಹೆಚ್ಚಿಗೆ ಆಗಿರುತ್ತೆ. ನೋಡಿ, ಎಷ್ಟೊಂದು ಸಲ ಪಾಪ ಆದಾಯ ಹೆಚ್ಚಿಷ್ಟಿರುತ್ತೋ, ಆದಾಯ ಏನಾದರೂ ಹೆಚ್ಚಾಗ್ತಿದ್ರೆ ಖರ್ಚು ಸಹ ಅದಕ್ಕೆ ಸರಿಸಮನಾಗಿ ಬಂದು ನಿಂತ್ಕೊಂಡ್ಬಿಡುತ್ತೆ. ಆದರೆ ನಿಮಗೆ ಈ ತಿಂಗಳು ಆ ರೀತಿಯಾಗಿ ಆಗೋಲ್ಲ. ಆದಾಯ ಹೆಚ್ಚಿರುತ್ತೆ ಅಂದರೆ ಬರೋ ದುಡ್ಡು ಚೆನ್ನಾಗಿ ಹೆಚ್ಚಿಗೆ ಇರುತ್ತೆ, ಆದರೆ ಖರ್ಚಾಗೋದು ಕಡಿಮೆ ಖರ್ಚಾಗ್ತದೆ. ನೀವು ಪ್ರಾರಂಭಿಸಿದಂತಹ ಎಲ್ಲ ಕೆಲಸ ಕಾರ್ಯಗಳು ಸಹ ನಿರಾಯಾಸವಾಗಿ ಈ ತಿಂಗಳು ಮುಗಿಯತಕ್ಕಂತಹ ದಿವಸವಾಗಿರುತ್ತೆ, ತಿಂಗಳಾಗಿರುತ್ತೆ. ಏನು ಯೋಚನೆ ಮಾಡಬೇಕಾಗಿಲ್ಲ. ಕರ್ಕಾಟಕ ರಾಶಿಯವರ ಕಣ್ಣೀರಿಗೆ ಅಂತೂ ಇಂತೂ ಭಗವಂತ ಕರಗದ ಅಂತಲೇ ಹೇಳಬಹುದು. ಕಣ್ಣಲ್ಲಿ ನೀರಲ್ಲ ನೀವುಗಳು ಹರಿಸಿದ್ದು, ರಕ್ತ. ಅಷ್ಟು ಯಾತನೆಯನ್ನು ಕರ್ಕಾಟಕ ರಾಶಿಯವರು ಕಳೆದ 2 ವರ್ಷಗಳಲ್ಲಿ ಅನುಭವಿಸಿಬಿಟ್ಟಿದ್ದೀರಿ. ಆದರೆ ಈ ಟೈಮ್ನಲ್ಲಿ ನಿಮ್ಗೆ ಆ ರೀತಿಯಾಗಿರ್ತಕ್ಕಂತಹ ಅಶುಭದ ಛಾಯೆಗಳೆಲ್ಲ ಹೋಗ್ತದೆ, ಶುಭ ಛಾಯೆಗಳು ತುಂಬ ಚೆನ್ನಾಗಿ ಬರುತ್ತೆ. ಏನು ಯೋಚನೆ ಮಾಡಬೇಕಾಗಿಲ್ಲ. ಅತ್ಯುತ್ತಮವಾದ ಯೋಗ ಫಲಗಳು ನಿಮಗೆ ಇದೆ. ಅದನ್ನು ಅದೇ ರೀತಿಯಾಗಿ ಅನುಭವಿಸ್ತಾ, ಮತ್ತು ಏನಾದರೂ ತೊಂದರೆ ತಾಪತ್ರೆಗಳಿತ್ತು ಅಂದರೆ ಒಮ್ಮೆ ಜನ್ಮ ಜಾತಕವನ್ನು ಸಹ ತೋರಿಸ್ಕೊಳ್ಳಿ. ಜನ್ಮ ಜಾತಕದ ಆಧಾರದಲ್ಲಿನೇ ಪರಿಹಾರವನ್ನು ಮಾಡಿಕೊಳ್ತಕ್ಕಂಥದ್ದು ಉತ್ತಮ. ಪುನಃ ಹೇಳ್ತಾ ಇದ್ದೀನಿ, 8ನೇ ತಾರೀಕು 5ನೇ ತಿಂಗಳು 2024 ಚೈತ್ರಾಮಾವಾಸ್ಯೆ, ಅಕ್ಷಯ ತದಿಗೆ ಅಮಾವಾಸ್ಯೆ ಎಂದು ಲಲಿತಾ ಮಹಾಯಾಗದಲ್ಲಿ ಬಂದು ಪಾಲ್ಗೊಳ್ಳಿ.
ಅದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ಇಲ್ಲೇ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಫೋನ್ ಮಾಡಿ ನಿಮಗೆ ಸಂಪೂರ್ಣವಾದ ವಿವರಗಳನ್ನು ಕಳುಹಿಸಿಕೊಡ್ತಾರೆ. ಎಲ್ಲರೂ ಸಹ ಪಶ್ಚಿಮ ವಾಹಿನಿ ಶ್ರೀರಂಗಪಟ್ಟಣ ಅಲ್ಲಿಗೆ ಬಂದು ಶ್ರೀ ಮೂಲಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ಎಲ್ಲವೂ ಸಹ ಸಿದ್ಧವಾಗಿರುತ್ತೆ, ಎಲ್ಲವೂ ಸಹ ನಡ್ಕೊಂಡು ಹೋಗುತ್ತೆ. ತುಂಬ ಚೆನ್ನಾಗಿರ್ತಕ್ಕಂತಹ ಒಂದು ಯೋಗ ಫಲಗಳನ್ನು ನೀವು ಅನುಭವಿಸಬಹುದು. ಅದೇ ರೀತಿಯಾಗಿ ಇನ್ನು ಈ ತಿಂಗಳು ನೀವು ಮಾಡಿಕೊಳ್ಬೇಕಾಗಿರ್ತಕ್ಕಂತಹ ಒಂದು ಪರಿಹಾರನಾದರೂ ಏನಪ್ಪ ಅಂದರೆ, ಮೊದಲನೇದಾಗಿ ನಾನು ಹೇಳ್ತಕ್ಕಂಥದ್ದು ಸಾಮಾಜಿಕ ಪರಿಹಾರ. ನಿಮ್ಮ ಮನೆಯ ಸುತ್ತಮುತ್ತ ಇರತಕ್ಕಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ಆಸರೆಯಾಗ್ತದೆ. ಅವುಗಳ ಒಂದು ಜೀವ ಉಳಿಸಿದಂತಹ ಪುಣ್ಯ ನಿಮ್ಮ ಒಂದು ಖಾತೆಗೆ ಜಮವಾಗ್ತದೆ. ಪಶುಗಳನ್ನು ಕಾಪಾಡಿದ್ದಕ್ಕೆ ಪಶುಪತಿನಾಥನೇ ನಿಮಗೆ ಆಶೀರ್ವಾದಗಳನ್ನು ಮಾಡಿ ಎಲ್ಲವೂ ಸಹ ಸಕಲವೂ ಒಳ್ಳೆಯದಾಗಲಿ ಅಂತ ಹೇಳಿ ಹರಸಿ ಹಾರೈಸ್ತಾನೆ. ಶುಭವಾಗಲಿ. ಇನ್ನು ಆಧ್ಯಾತ್ಮಿಕವಾದ ಪರಿಹಾರ ಅಂತ ಹೇಳಿದ್ರೆ ಲಿಂಗಾಷ್ಟಕಂ ಸ್ತೋತ್ರ. ಲಿಂಗಾಷ್ಟಕಂ ಸ್ತೋತ್ರವನ್ನು ಈ ತಿಂಗಳ ಪೂರ್ಥ ದಿನಕ್ಕೆ 2 ಬಾರಿ ಪಾರಾಯಣವನ್ನು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಮಾಡ್ತಾ ಬನ್ನಿ. ಸಕಲವೂ ಸಹ ಒಳ್ಳೆಯದಾಗ್ತದೆ, ಸಕಲವೂ ಸೌಕರ್ಯ ಉಂಟಾಗ್ತದೆ. ಶುಭವಾಗಲಿ. ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡೋಣ. ಕರ್ಕಾಟಕ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥ ಮಾಹಿತಿ ತಿಳ್ಕೊಂಡಿದ್ದೀರಲ್ಲ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.